ಮತ್ತು ಈ ಪ್ರೇಮದ ತತ್ವ ಜೀವನದಲ್ಲಿ ಇಲ್ಲದೇ ಹೋದಲ್ಲಿ, ಪ್ರೇಮದ ಮಹತ್ವ ಮತ್ತು ಮೌಲ್ಯವನ್ನು ನಾವು ಜೀವನದಲ್ಲಿ ಗುರುತಿಸದಿದ್ದರೆ, ನಮ್ಮ ಜೀವನದಲ್ಲಿ, ಜೀವನದ ಮಸ್ತಿಯಲ್ಲಿ, ಆನಂದದಲ್ಲಿ ಏನೇನೂ ಇಲ್ಲವಾಗುತ್ತದೆ. ಈ ಜೀವನ ಒಂದು ತರಹ ಒಣಗಿ ಹೋದ ಬಂಜರಾದ ಮರುಭೂಮಿಯಾಗಿ ಬಿಡುತ್ತದೆ. ಏಕೆಂದರೆ ಯಾರು ಪ್ರೇಮದ ಆನಂದವನ್ನು ಸವಿದಿದ್ದಾರೋ, ಯಾರು ಪ್ರೇಮದ ಆನಂದವನ್ನು ಅನುಭವಿಸಿದ್ದಾರೆಯೋ ಅವರು ಈ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ: ಜೀವನದ ಚಿಂತನೆ, ಜೀವನದ ತತ್ವ, ಜೀವನದ ಪೂರ್ಣತೆ, ಜೀವನದ ಶ್ರೇಷ್ಠತೆ ಏನು ಎಂಬುದನ್ನು. ಮತ್ತು ಇದಕ್ಕಾಗಿಯೇ ನಮ್ಮ ಪೂರ್ವಿಕರು, ನಮ್ಮ ಸಾಧಕರು, ನಮ್ಮ ಯೋಗಿಗಳು, ನಮ್ಮ ವೇದಾಂತಿಗಳು ಮತ್ತು ನಮ್ಮ ದಾರ್ಶನಿಕರು ಒಂದು ಸುಂದರವಾದ ತಥ್ಯವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದೇನೆಂದರೆ, ಅವರೆಲ್ಲ ಭಕ್ತನನ್ನು ಒಂದು ಸ್ತ್ರೀ ರೂಪದಲ್ಲಿ ಭಾವಿಸಿದ್ದಾರೆ, ಸ್ತ್ರೀಯಾಗಿಯೇ ಚಿತ್ರಿಸಿದ್ದಾರೆ. ಯಾವಾಗಲೂ ತನ್ನನ್ನು ತಾನು ಸ್ತ್ರೀ ಎಂದೇ ಭಾವಿಸುತ್ತಾ ಈಶ್ವರನನ್ನು ಪೂರ್ಣ ಪುರುಷ ರೂಪದಲ್ಲಿ ಆರಾಧಿಸುತ್ತಾ ಭಕ್ತ ಮತ್ತು ಭಗವಂತನ ಸಂಬಂಧವನ್ನು ಸ್ಥಾಪನೆ ಮಾಡಿದ್ದಾರೆ. ಎಲ್ಲೆಡೆಯಲ್ಲೂ ಭಕ್ತ ತನ್ನನ್ನು ತಾನು ಸ್ತ್ರೀ ಎಂದೇ ಭಾವಿಸುತ್ತಾನೆ, ಏಕೆಂದರೆ ಸ್ತ್ರೀ ತನ್ನಲ್ಲಿಯೇ ತಾನು ಪೂರ್ಣವಾಗಿ ಪ್ರೇಮಿಸುವ ಕಲೆಯನ್ನು ಬಲ್ಲವಳಾಗಿದ್ದಾಳೆ. ಪುರುಷನಿಗೆ ಪ್ರೇಮ ಮಾಡಲಾಗುವುದಿಲ್ಲ. ಸ್ತ್ರೀಯಲ್ಲಿ ಪ್ರೇಮದ ಒಂದು ಚಿಂತನೆ, ಒಂದು ಧಾರೆ, ಒಂದು ರಸವಿದೆ. ಅವಳು ಪ್ರೇಮದ ತುಡಿತ, ತಪನ ಮತ್ತು ತೀವ್ರತೆಗಳನ್ನು ಅನುಭವಿಸಬಲ್ಲಳು. ಪುರುಷನಾದವನು ಕೇವಲ ಮಾತ್ರ ಪ್ರೇಮದ ಲೆಕ್ಕಾಚಾರ, ಗಣಿತವನ್ನಷ್ಟೇ ಮಾಡಬಲ್ಲ. ಪುರುಷನಲ್ಲಿ ಕೇವಲ ಬುದ್ಧಿಪಕ್ಷವಷ್ಟೇ ಪ್ರಧಾನವಾಗಿರುತ್ತದೆ. ಆದರೆ ಸ್ತ್ರೀ ಬುದ್ಧಿಪಕ್ಷವನ್ನು ತನ್ನ ಮೇಲೆ ಅಧಿಕಾರ ಸ್ಥಾಪಿಸಲು ಬಿಡುವುದಿಲ್ಲ. ಸ್ತ್ರೀಯು ತನ್ನಲ್ಲಿಯೇ ತಾನು ಪೂರ್ಣ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಬಲ್ಲವಳಾಗಿರುತ್ತಾಳೆ. ಪೂರ್ಣ ರೂಪದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬಲ್ಲವಳಾಗಿರುತ್ತಾಳೆ. ತನ್ನನ್ನು ತಾನು ಪೂರ್ಣ ರೂಪದಲ್ಲಿ ಅಳಿಸಿಕೊಳ್ಳಬಲ್ಲವಳಾಗಿರುತ್ತಾಳೆ. ತನ್ನನ್ನು ತಾನು ಪೂರ್ಣ ರೂಪದಲ್ಲಿ ಲೀನವಾಗಿಸಿಕೊಳ್ಳಲು ಸಮರ್ಥಳಾಗಿರುತ್ತಾಳೆ. ಈ ಗುಣ, ಈ ಚಿಂತನೆ ಸ್ತ್ರೀಯಲ್ಲಿದೆ, ಪುರುಷನಲ್ಲಿಲ್ಲ. ಆದ್ದರಿಂದಲೇ ನಾವು ಯಾವಾಗಲೂ ಕಬೀರನ ಬಗ್ಗೆ ಮಾತನಾಡಿದರೂ, ಸೂರದಾಸರ ಬಗ್ಗೆ ಮಾತನಾಡಿದರೂ, ಮೀರಾಳ ಬಗ್ಗೆ ಮಾತನಾಡಿದರೂ, ಇವರಲ್ಲದೆ ಇನ್ಯಾರೇ ಯೋಗಿಗಳು, ಸನ್ಯಾಸಿಗಳ ಬಗ್ಗೆ ಮಾತನಾಡಿದರೂ, ಯಾವಾಗ ಇವರೆಲ್ಲ ಈಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಕ್ರಿಯೆಯೆಡೆಗೆ ಮುನ್ನಡೆದಾಗ, ಯಾವಾಗ ಇವರೆಲ್ಲ ಈಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೋ ಆಗ ಈ ಎಲ್ಲ ಮಹಾಭಕ್ತರು, ಸಂತರು, ಯೋಗಿಗಳು ತಮ್ಮನ್ನು ತಾವು ಸ್ತ್ರೀ ರೂಪದಲ್ಲಿಯೇ ಭಾವಿಸಿಕೊಂಡಿದ್ದಾರೆ. ಮತ್ತು ಸ್ತ್ರೀ ರೂಪದಲ್ಲಿ ನಮ್ಮನ್ನು ನಾವು ಭಾವಿಸುವುದಕ್ಕೆ ಹೆಣ್ಣಿನಂತೆಯೇ ನಾವು ವಸ್ತ್ರಗಳನ್ನು ಧರಿಸುವ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಸ್ತ್ರೀಯಂತೆ ನಾವು ಭಾವಿಸುವುದಕ್ಕೆ ಅವರಂತೆ ಲಿಪ್ಸ್ಟಿಕ್, ಕ್ರೀಮ್ ಮತ್ತು ಪೌಡರ್ಗಳನ್ನು ಹಚ್ಚಿಕೊಳ್ಳುವ ಅವಶ್ಯಕತೆಯೂ ಖಂಡಿತ ಇಲ್ಲ. ಸ್ತ್ರೀಯಂತೆ ಭಾವಿಸುವ ಕ್ರಿಯೆ ಏನೆಂದರೆ, ನಾವು ನಮ್ಮ ಹೃದಯ ಪಕ್ಷವನ್ನು ಏಕಾಏಕಿಯಾಗಿ ಜಾಗೃತಗೊಳಿಸುವುದು. ಏಕೆಂದರೆ ಹೃದಯ ಪಕ್ಷ ಜಾಗೃತವಾಗುವ ಕ್ರಿಯೆಯೇ ಜೀವನದ ಪೂರ್ಣತೆಯಾಗಿದೆ. ಮತ್ತು ನಮ್ಮ ಸಮಸ್ತ ಬುದ್ಧಿಯೂ ಹೃದಯ ಪಕ್ಷದ ಮೇಲೆ ಅಧಿಕಾರ ಹೊಂದಿದೆ. ಅರ್ಥಾತ್ ನಮ್ಮ ಹೃದಯ ಬುದ್ಧಿಯ ಅಧೀನದಲ್ಲಿದೆ. ಮತ್ತು ಈ ನಮ್ಮ ಬುದ್ಧಿ ಹೃದಯ ಪಕ್ಷವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವುದು ನಮ್ಮ ಜೀವನವನ್ನು ಬರುಡಾಗಿಸಿದೆ, ಮರುಭೂಮಿಯನ್ನಾಗಿಸಿದೆ. ಏಕೆಂದರೆ ಎಲ್ಲಿಯವರೆಗೆ ಜೀವನದಲ್ಲಿ ರಸವಿರುವುದಿಲ್ಲವೋ, ಎಲ್ಲಿಯವರೆಗೆ ಜೀವನದಲ್ಲಿ ಪ್ರೇಮದ ಚಿಂತನೆ ಇರುವುದಿಲ್ಲವೋ, ಎಲ್ಲಿಯವರೆಗೆ ಜೀವನದಲ್ಲಿ ಒಂದು ಮಾಧುರ್ಯವಿಲ್ಲವೋ, ಎಲ್ಲಿಯವರೆಗೆ ನಾವು ನಮ್ಮ ಪ್ರೀತಿ ಪಾತ್ರರಾದ ಯಾರದೋ ಪ್ರತೀಕ್ಷೆಯಲ್ಲಿ ನಮ್ಮನ್ನೇ ನಾವು ಮರೆತಿರುವುದಿಲ್ಲವೋ, ಎಲ್ಲಿಯವರೆಗೆ ನಮ್ಮ ಕಣ್ಣುಗಳಲ್ಲಿ ಯಾರಾದರೂ ವಾಸ ಮಾಡುತ್ತಿರುವುದಿಲ್ಲವೋ, ಎಲ್ಲಿಯವರೆಗೆ ಪ್ರತಿಕ್ಷಣ ನಮ್ಮ ಚಿಂತನೆಯಲ್ಲಿ ಯಾವುದೋ ವಸ್ತು, ಯಾವುದೋ ಲಕ್ಷ್ಯ, ಯಾವುದೋ ಜ್ಞಾನ, ಯಾವುದೋ ಧಾರಣೆ ಇರುವುದಿಲ್ಲವೋ, ಎಲ್ಲಿಯವರೆಗೂ ನಮ್ಮ ಪ್ರಿಯತಮ
ನಮ್ಮ ಕಣ್ಣುಗಳಲ್ಲಿ ಪೂರ್ಣವಾಗಿ ತುಂಬಿಕೊಂಡಿರುವುದಿಲ್ಲವೋ ಅಲ್ಲಿಯವರೆಗೆ ನಾವು ಧ್ಯಾನ ಮಾಡಲಾಗುವುದೇ ಇಲ್ಲ. ಅಲ್ಲಿಯವರೆಗೆ ನಾವು ಯಾರದೋ ಚಿಂತನೆಯಲ್ಲಿ ನಮ್ಮ ಅಸ್ತಿತ್ವವನ್ನು ಮರೆಯಲಾಗುವುದಿಲ್ಲ. ಅಲ್ಲಿಯವರೆಗೆ ನಮ್ಮನ್ನು ನಾವು ಲೀನಗೊಳಿಸಿಕೊಳ್ಳಲಾಗುವುದೇ ಇಲ್ಲ. ಅಲ್ಲಿಯವರೆಗೆ ನಮ್ಮನ್ನು ನಾವು ಅಳಿಸಿಕೊಳ್ಳಲಾಗುವುದೇ ಇಲ್ಲ. ಮತ್ತು ಇದಕ್ಕಾಗಿಯೇ ಸ್ತ್ರೀಯಾಗುವುದು ಜೀವನದ ಸೌಭಾಗ್ಯವೇ ಸರಿ. ಇದಕ್ಕಾಗಿಯೇ ಸ್ತ್ರೀತತ್ವ ಜೀವನದ ಪೂರ್ಣತೆಯಾಗಿದೆ. ಏಕೆಂದರೆ ಜೀವನದ ಶ್ರೇಷ್ಠತಮ ರಚನೆ ಕೇವಲ ಮತ್ತು ಕೇವಲ ಮಾತ್ರ ಸ್ತ್ರೀ ಮಾತ್ರವೇ ಮಾಡಬಲ್ಲಳು. ಪುರುಷನಿಗಿಂತ ಸುಂದರವಾದ ರಚನೆ ಈ ಬ್ರಹ್ಮಾಂಡದಲ್ಲಿ, ಈ ವಿಶ್ವದಲ್ಲಿ ಬೇರಾವುದೂ ಇಲ್ಲವೇ ಇಲ್ಲ. ಪುರುಷನೊಬ್ಬನಿಗೆ ಜನ್ಮ ಕೊಡುವುದು ಸ್ತ್ರೀ ಮಾಡುವ ಅತ್ಯಂತ ಶ್ರೇಷ್ಠತಮ ಕಾರ್ಯವಾಗಿದೆ. ಏಕೆಂದರೆ ಸ್ತ್ರೀಯಲ್ಲಿ ಈ ಎರಡು ಗುಣಗಳಿವೆ. ಸ್ತ್ರೀಯ ಸಂಪೂರ್ಣ ಜೀವನದ ತತ್ವಗಳನ್ನು, ಸ್ತ್ರೀಯ ಜೀವನದ ದರ್ಶನವನ್ನು ನಾವು ನಿಷ್ಕರ್ಷೆ ಮಾಡಿ ನೋಡಿದಾಗ ಅದರಲ್ಲಿ ಎರಡು ಅತಿ ಮುಖ್ಯವಾದ ತತ್ವಗಳು ನಮ್ಮ ಮುಂದೆ ಸ್ಪಷ್ಟವಾಗುತ್ತವೆ. ಮೊದಲನೆಯದು, ಸ್ತ್ರೀಯು ಘೋರತಮವಾದ ಕಷ್ಟಗಳನ್ನು ಸಹಿಸಿಕೊಳ್ಳಬಲ್ಲಳು. ಮತ್ತು ಮನುಷ್ಯನೊಬ್ಬನಿಗೆ ಜನ್ಮ ಕೊಡುವುದು ಘೋರತಮವಾದ ಕಷ್ಟವಾಗಿದೆ. ಅದು ಎಷ್ಟೊಂದು ಕಷ್ಟದಾಯಕವಾದುದೆಂದರೆ ಅದನ್ನು ಕೇವಲ ಸ್ತ್ರೀ ಮಾತ್ರವೇ ಸಹಿಸಿಕೊಳ್ಳಬಲ್ಲಳು. ಸ್ತ್ರೀ ಮಾತ್ರವೇ 9 ತಿಂಗಳು ಒಬ್ಬ ಬಾಲಕನನ್ನು ತನ್ನ ಗರ್ಭದಲ್ಲಿರಿಸಿಕೊಳ್ಳಬಲ್ಲಳು. ಆ ಪ್ರಕ್ರಿಯೆಯ ಒಂದೊಂದು ಕ್ಷಣವನ್ನು, ಅತೀವ ವೇದನೆಯನ್ನು ಸ್ತ್ರೀ ಸಹಿಸಿಕೊಳ್ಳುತ್ತಾಳೆ. ಮತ್ತು ಆ ಬಾಲಕನಿಗೆ ಯಾವಾಗ ಜನ್ಮ ಕೊಡುತ್ತಾಳೋ ಆ ಸಮಯ ಅವಳಿಗೆ ಅತ್ಯಂತ ದಾರುಣ ಕಷ್ಟಮಯವಾಗಿರುತ್ತದೆ. ಆ ಕ್ರಿಯೆ ಅತ್ಯಂತ ಘೋರ ಯಂತ್ರಣಾಮಯವಾದ ಕ್ರಿಯೆಯಾಗಿರುತ್ತದೆ. ಆದರೆ ಈ ಯಂತ್ರಣ, ಈ ಘೋರತಮವಾದ ಕಷ್ಟವನ್ನು ಕೇವಲ ಸ್ತ್ರೀ ಮಾತ್ರವೇ ಸಹಿಸಿಕೊಳ್ಳಬಲ್ಲಳು. ಪುರುಷನಿಂದ ಇದನ್ನು ಸಹಿಸಲಾಗುವುದಿಲ್ಲ. ಮತ್ತು ಆದ್ದರಿಂದಲೇ ಪುರುಷನಿಗಿಂತ ಸ್ತ್ರೀ ಅತಿ ಹೆಚ್ಚು ಬಲಶಾಲಿ ಮಗುವಿನ ಹೆರಿಗೆಯ ನೋವನ್ನು ಸಹಿಸಿಕೊಳ್ಳುವ ರೂಪದಲ್ಲಿ. ಪುರುಷನಿಗೆ ಈ ಪ್ರಮಾಣದ ನೋವನ್ನು ಎಂದಿಗೂ ಸಹಿಸಲಾಗುವುದೇ ಇಲ್ಲ. ಮತ್ತು ಪುರುಷನು ತನ್ನನ್ನು ತಾನು, ಸ್ತ್ರೀಯನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಸಲುವಾಗಿ ನದಿಗಳನ್ನು ಈಜಿ ದಾಟುತ್ತಾನೆ, ಸಮುದ್ರದಲ್ಲಿ ಧುಮುಕುತ್ತಾನೆ, ಆಕಾಶದಲ್ಲಿ ಹಾರಾಡುತ್ತಾನೆ, ಅಪಾಯಕಾರಿ ಸಾಹಸಗಳನ್ನು ಮಾಡುತ್ತಾನೆ, ಪ್ರಾಣಾಪಾಯವಾಗುವ ಕೆಲಸಗಳನ್ನು ಮಾಡುತ್ತಾನೆ. ಇವೆಲ್ಲವನ್ನೂ ಅವನು ಮಾಡುವುದು ಸ್ತ್ರೀಗೆ ತೋರಿಸುವುದಕ್ಕಾಗಿ, ನೋಡು, ನಾನು ಸಹ ನಿನ್ನಂತೆಯೇ ಸಹನ ಶಕ್ತಿಯನ್ನು ಹೊಂದಿದ್ದೇನೆ, ನಾನು ನಿನ್ನಂತೆಯೇ ಕಷ್ಟಪಡಬಲ್ಲೆ, ನಾನು ನಿನ್ನಂತೆಯೇ ಯಂತ್ರಣವನ್ನು, ಅಂದರೆ ಅತೀವ ವೇದನೆಯನ್ನು ಸಹಿಸಬಲ್ಲೆ. ಇವೆಲ್ಲ ಕೇವಲ ಸ್ತ್ರೀಯ ಮೇಲೆ ನಿಯಂತ್ರಣ ಸಾಧಿಸಲು ಪುರುಷನು ಮಾಡುತ್ತಿರುವ ಷಡ್ಯಂತ್ರವಾಗಿದೆ, ಒಂದು ಕ್ರಿಯೆಯಾಗಿದೆ. ಆದರೆ ಸ್ತ್ರೀಯ ಆ ಕಷ್ಟವನ್ನು, ದಾರುಣವಾದ ವೇದನೆಯನ್ನು, ಆ ಚಿಂತನೆಯನ್ನು ಎಂದಿಗೂ ಪುರುಷ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಸತ್ಯಸಂಗತಿ ಏನೆಂದರೆ ಕೇವಲ ಸ್ತ್ರೀ ಮಾತ್ರವೇ ಪ್ರೇಮಿಸುವ ಕಲೆಯನ್ನು ತಿಳಿದಿದ್ದಾಳೆ. ಏಕೆಂದರೆ ಅವಳು ಪೂರ್ಣ ರೂಪದಲ್ಲಿ ತನ್ನಲ್ಲಿಯೇ ತಾನು ಲೀನವಾಗಬಲ್ಲಳು, ಏಕಾಕಾರಳಾಗಬಲ್ಲಳು, ತಾದಾತ್ಮ್ಯವನ್ನು ಹೊಂದಬಲ್ಲವಳಾಗಿದ್ದಾಳೆ. ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದರೆ ಪ್ರೇಮಿಸುವ ಕಲೆ, ಪ್ರೇಮಿಸುವ ಕ್ರಿಯೆ ಗಣಿತದ ಮಾಧ್ಯಮದಿಂದ ಮಾಡಲಾಗುವುದೇ ಇಲ್ಲ. ಲಾಭ ನಷ್ಟಗಳನ್ನು ಎಣಿಸುತ್ತಾ ಪ್ರೇಮ ಮಾಡಲು ಸಾಧ್ಯವಿಲ್ಲ. ಪ್ರೇಮವೆಂದರೆ ಏಕಾಏಕಿ ಸಮುದ್ರದಲ್ಲಿ ಧುಮುಕುವಂತಹ ಕ್ರಿಯೆ. ಅದರಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಯಾವುದೇ ಕ್ರಿಯೆ ಮಾಡಲಾಗುವುದಿಲ್ಲ. ಪ್ರೇಮ ತನ್ನಲ್ಲಿಯೇ ತಾನು ಪೂರ್ಣವಾಗಿ ಮುಳುಗುವಂತಹ ಕ್ರಿಯೆ. ಮತ್ತು ಮನುಷ್ಯ ಪೂರ್ಣ ರೂಪದಲ್ಲಿ ಮುಳುಗುವುದೇ ಇಲ್ಲ. ಮನುಷ್ಯ ಪೂರ್ಣ ರೂಪದಲ್ಲಿ ಧುಮುಕುವುದೇ ಇಲ್ಲ.
ಏಕೆಂದರೆ ಮನುಷ್ಯ ತನ್ನ ಬುದ್ಧಿಪಕ್ಷದ ಅಧೀನನಾಗಿರುತ್ತಾನೆ. ಸ್ತ್ರೀ ಮೇಲೆ ಅವಳ ಹೃದಯ ಪಕ್ಷ ಅತ್ಯಧಿಕವಾದ ನಿಯಂತ್ರಣ ಹೊಂದಿರುತ್ತದೆ. ಆದ್ದರಿಂದಲೇ ಭಕ್ತನಾದವನು ಯಾವಾಗಲೂ ತನ್ನ ಸ್ತ್ರೀ ರೂಪದಿಂದಲೇ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕೆಂದಿದ್ದರೆ, ಭಗವಂತನ ಸಾಕ್ಷಾತ್ ದರ್ಶನ ಮಾಡಲೇಬೇಕೆಂದಿದ್ದರೆ, ಆ ಪರಮಪ್ರಭುವಿನ ಎದುರಿನಲ್ಲಿ ಸಾಕ್ಷಾತ್ತಾಗಿ ನೃತ್ಯ ಮಾಡಬೇಕೆಂದಿದ್ದರೆ, ಆ ಪರಮಾತ್ಮನನ್ನು ನಮ್ಮ ಕಣ್ಣಿನಲ್ಲಿ ಸ್ಥಾಪಿಸಿಕೊಳ್ಳುವ ಕ್ರಿಯೆ ಯಾವುದೆಂದರೆ, ಭಕ್ತನಾದವನು ಸ್ತ್ರೀ ರೂಪಧಾರಣೆ ಮಾಡಿದರೆ ಮಾತ್ರವೇ ಅವನಿಗೆ ಭಗವಂತನ ಸಾಕ್ಷಾತ್ ದರ್ಶನ ಸಂಭವವಾಗುತ್ತದೆ. ಏಕೆಂದರೆ ಸ್ತ್ರೀಯ ಕಣ್ಣಿನಲ್ಲಿ ಮಾತ್ರವೇ ಆ ಒಂದು ವಿಶೇಷತೆ ಇದೆ. ಅದರಿಂದ ಮಾತ್ರವೇ ಪರಮಾತ್ಮನ ಪೂರ್ಣ ಸ್ವರೂಪದ ಬಿಂಬವನ್ನು ತನ್ನಲ್ಲಿಯೇ ಲೀನಗೊಳಿಸಿಕೊಳ್ಳುವ ಕಲೆ ಸಾಮರ್ಥ್ಯ ಭಕ್ತನಿಗೆ ಪ್ರಾಪ್ತಿಯಾಗುತ್ತದೆ. ಯಾವಾಗಲೂ ಮನುಷ್ಯ ಪುರುಷ ಅರ್ಧ ಮಸ್ತಿಷ್ಕ ಅಂದರೆ ಬುದ್ಧಿಪೂರ್ವಕವಾಗಿ ಚಿಂತಿಸುತ್ತಾನೆ, ಉಳಿದರ್ಧ ಹೃದಯ ಪಕ್ಷದಿಂದ ಆಲೋಚಿಸುತ್ತಾನೆ. ಅವನು ಒಂದು ಕ್ಷಣ ಆಲೋಚಿಸುತ್ತಾನೆ, ಇದು ಉಚಿತವೋ ಅನುಚಿತವೋ ಎಂದು, ಇದನ್ನು ಮಾಡಬೇಕೋ ಅಥವಾ ಮಾಡಬಾರದೋ, ಈ ರೀತಿ ಮಾಡುವುದರಿಂದ ಸರಿಯಾಗುವುದೋ ಇಲ್ಲವೇ ತಪ್ಪಾಗುವುದೋ, ಈ ರೀತಿ ಮಾಡಿದರೆ ಜನರು ನನ್ನ ಬಗ್ಗೆ ಏನಂದುಕೊಳ್ಳುವರು? ಇಂಥ ವಿಚಾರಗಳನ್ನು ಮನುಷ್ಯನ ಬುದ್ಧಿಪಕ್ಷ ಸದಾ ಚಿಂತಿಸುತ್ತಿರುತ್ತದೆ. ಮತ್ತು ಅವನು ಈ ರೀತಿ ಆಲೋಚನೆ ಮಾಡುತ್ತಿದ್ದರೆ ಅವನಿಂದ ಎಂದಿಗೂ ಯಾರನ್ನೂ ಪ್ರೇಮಿಸಲಾಗುವುದೇ ಇಲ್ಲ. ಅವನು ಕೇವಲ ಡೋಂಗಿತನವನ್ನು ಪಾಖಂಡೀತನವನ್ನು ಮಾತ್ರವೇ ಆಚರಿಸಬಲ್ಲ. ಅವನು ಕೇವಲ ಮಾತ್ರ ಮೋಸಗಾರನಾಗಬಲ್ಲ ಅಷ್ಟೇ. ಸ್ತ್ರೀ ಎಂದಿಗೂ ಮೋಸ ಮಾಡುವುದಿಲ್ಲ. ಸ್ತ್ರೀ ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣವಾಗಿಯೇ ಪ್ರೀತಿಸುತ್ತಾಳೆ. ತನ್ನನ್ನು ತಾನು ಪ್ರೇಮಿಗೆ ಸಂಪೂರ್ಣ ಸಮರ್ಪಣಾಭಾವದಿಂದ ಅರ್ಪಿಸಿಕೊಂಡು ಬಿಡುತ್ತಾಳೆ. ತನ್ನನ್ನು ತಾನು ಪೂರ್ಣ ರೂಪದಿಂದ ಪ್ರೇಮಿಯಲ್ಲಿ ಮುಳುಗಿ ಹೋಗುವ ಸಂಪೂರ್ಣ ತಾದಾತ್ಮ್ಯತೆ ಹೊಂದುವ ಕ್ರಿಯೆಯೊಂದಿಗೆ ಪ್ರೇಮಿಸುತ್ತಾಳೆ. ಆದ್ದರಿಂದಲೇ ಈ ಎರಡೂ ಕ್ರಿಯೆಗಳೂ ಸಹ ಕೇವಲ ಮಾತ್ರ ಸ್ತ್ರೀಯ ಬಳಿಯಲ್ಲಿಯೇ ಇವೆ. ಘೋರತಮವಾದ ಕಷ್ಟವನ್ನು ಸಹಿಸುವುದು ಪ್ರೇಮದ ಆಧಾರವಾಗಿದೆ. ಏಕೆಂದರೆ ಸ್ತ್ರೀಯ ಯೋಗದಲ್ಲಿ ಅದನ್ನುಳಿದು ಬೇರೇನೂ ಇಲ್ಲವೇ ಇಲ್ಲ. ಆ ಪ್ರೇಮವಂತೂ ಕೇವಲ ಒಂದೇ ಒಂದು ಕ್ಷಣ ಮಾತ್ರಕ್ಕೆ ಮಿಂಚಿನಂತೆ ಕಾಣಿಸಿಕೊಂಡು ನಂತರ ಮಾಯವಾಗಿ ಬಿಡುತ್ತದೆ ಮತ್ತು ಅತ್ಯಂತ ಸುಮಧುರ ನೆನಪಾಗಿಯೇ ಉಳಿದು ಬಿಡುತ್ತದೆ. ಅವಳು ಆ ಹೆಣ್ಣು ಸ್ತ್ರೀ ಹೇಳುತ್ತಾಳೆ, आंखड़लियां झाई पड़ी पंथ निहारी निहारी आठलियां छाला पड़िया राम पुकारी पुकारी आंकड़लिया जाई पड़ी पंथ निहारी निहारी हातಡ್ಲಿಯ ಚಾಲಾ ಪಡಿಯ ರಾಮ್ ಪುಕಾರಿ ಪುಕಾರಿ. ಅಂದರೆ ಅವಳು ಹೇಳುತ್ತಿದ್ದಾಳೆ, ನನ್ನ ಕೈ ಬೆರಳುಗಳಲ್ಲಿ ಬೊಬ್ಬೆಗಳೇಳುತ್ತಿವೆ. ದಿನಗಳನ್ನೆಣಿಸುತ್ತಾ ನನ್ನ ಪ್ರೇಮಿ ಈ ದಿನ ಬರುತ್ತಾನೆ, ನಾಳೆ ಬರುತ್ತಾನೆ, ನಾಡಿದ್ದು ಬರುತ್ತಾನೆ, ಈ ದಿನ ಬರಬಹುದು, ನಾಳೆ ಬರಬಹುದು, ನಾಡಿದ್ದು ಬರಬಹುದು ಎಂಬ ನಿರೀಕ್ಷೆಯಲ್ಲಿ ನನ್ನ ಕೈಬೆರಳುಗಳೆಲ್ಲ ದಿನಗಳನ್ನೆಣಿಸುತ್ತಾ ಎಣಿಸುತ್ತಾ ಸವೆದು ಹೋಗಿವೆ. ನನ್ನ ಕೃಷ್ಣನ, ನನ್ನ ಪ್ರೇಮಿಯ ನಿರೀಕ್ಷೆಯಲ್ಲಿ ಅವನೆಂದು ನನ್ನಲ್ಲಿಗೆ ಬರುವನೋ ಎಂದು ದಿನಗಳನ್ನೆಣಿಸುತ್ತಾ ಮತ್ತು ನನ್ನ ಬಹು ಸುಂದರವಾದ ಕಣ್ಣುಗಳಲ್ಲಿ ಪ್ರಕಾಶವಿಲ್ಲವಾಗಿದೆ, ಕತ್ತಲೆ ಕವಿದಿದೆ. ನಾನು ಪ್ರತಿಕ್ಷಣ ಆ ಮಾರ್ಗವನ್ನೇ, ಆ ದಾರಿಯನ್ನೇ ನೋಡುತ್ತಿರುತ್ತೇನೆ. ಯಾವ ದಾರಿಯಲ್ಲಿ ನನ್ನ ಕೃಷ್ಣ, ನನ್ನ ಪ್ರೇಮಿ ಬರಬಹುದೋ, ಯಾವ ಕ್ಷಣದಲ್ಲಿ ಕೃಷ್ಣ ಬಂದೇ ಬಿಡಬಹುದೋ, ನಾನು ನನ್ನ ಕಣ್ಣನ್ನು ಕೇವಲ ಕೆಲವೇ ಕ್ಷಣ ಮುಚ್ಚಿದ್ದೇ ಆದರೆ, ಆ ಕ್ಷಣಗಳಲ್ಲೇ ಕೃಷ್ಣನ ಬರುವಿಕೆಯಾದರೆ
ಅವನ ಸಾಕ್ಷಾತ್ ದರ್ಶನದ ಪರಮ ಸೌಭಾಗ್ಯವನ್ನು ನನ್ನ ಕಣ್ಣುಗಳು ಕಳೆದುಕೊಂಡಂತಾಗುತ್ತದೆ ಅಲ್ಲವೇ? ಮತ್ತು ಅವಳು ಹೇಳುತ್ತಿದ್ದಾಳೆ, ಮೀರಾಬಾಯಿ ಹೇಳುತ್ತಿದ್ದಾಳೆ, ನನ್ನ ಕಣ್ಣುಗಳ ಜ್ಯೋತಿ ಕ್ಷೀಣಿಸಿದೆ, ಎಲ್ಲಾ ದೃಶ್ಯಗಳು ಮಸುಕಾಗಿ ಕಾಣುತ್ತಿವೆ. ನಾನೀಗ ನನ್ನ ಪ್ರಿಯತಮ ಕೃಷ್ಣ ಬರುವ ಹಾದಿಯನ್ನೂ ಸಹ ಸರಿಯಾಗಿ ಪೂರ್ಣರೂಪದಿಂದ ನೋಡಲಾಗುತ್ತಿಲ್ಲ. ಇಷ್ಟೆಲ್ಲ ಆದರೂ ಸಹ ನಾನು ಕೇವಲ ಮಾತ್ರ ಒಂದೇ ಒಂದು ಚಿಂತನೆ ಮಾಡುತ್ತಿದ್ದೇನೆ, ಏನೆಂದರೆ ನನ್ನ ಕೃಷ್ಣ ಯಾವುದೇ ಕ್ಷಣದಲ್ಲಾದರೂ ನನ್ನಲ್ಲಿಗೆ ಬರಬಹುದು. ಮೀರಾಳ ಇಂತಹ ವೇದನೆಯನ್ನು ಯಾರಿಂದಲಾದರೂ ಸಹಿಸಲು ಸಾಧ್ಯವಾಗುತ್ತದೆಯೇ? ಪುರುಷನೊಬ್ಬ ಇಂತಹ ವೇದನೆಯನ್ನು ಖಂಡಿತ ಸಹಿಸಲಾರ. ಅವನು ಕೇವಲ 1-2 ದಿನ, 3-4 ದಿನಗಳವರೆಗೆ ಕಾಯಬಲ್ಲ ಮಾತ್ರ. ನಂತರ ಏಕಾಏಕಿ ಪ್ರೇಮಿಗಾಗಿ ಕಾಯುವಿಕೆ, ಪ್ರೇಮಿಯ ಪ್ರತೀಕ್ಷೆಯನ್ನು ತ್ಯಜಿಸಿ ಬೇರೆಯ ಚಿಂತನೆಯಲ್ಲಿ ತೊಡಗುತ್ತಾನೆ. ಆದರೆ ಸ್ತ್ರೀಗೆ ಆ ರೀತಿ ಮಾಡಲಾಗುವುದೇ ಇಲ್ಲ. ಅವಳು ಪ್ರೇಮಿಯ ಪ್ರತೀಕ್ಷೆಯಲ್ಲೇ ಬೆಂದು ಹೋಗುತ್ತಾಳೆ. ಪ್ರೇಮಿಯ ವಿರಹದಲ್ಲಿ ತನ್ನನ್ನೇ ತಾನು ಸಮಾಪ್ತಿಗೊಳಿಸಿಕೊಂಡು ಬಿಡುತ್ತಾಳೆ. ತನ್ನ ಅಸ್ತಿತ್ವವನ್ನು ಸ್ವತಃ ತಾನೇ ಪ್ರೇಮಿಗಾಗಿ, ಪ್ರೇಮಕ್ಕಾಗಿ ಅಳಿಸಿಕೊಂಡು ಬಿಡುತ್ತಾಳೆ. ಜೀವನ ಪರ್ಯಂತ ತನ್ನನ್ನೇ ತಾನು ಪ್ರೇಮಿಗಾಗಿ ಪರಿತಪಿಸುತ್ತಾ ತನ್ನ ಅಸ್ತಿತ್ವವನ್ನೇ ಸಮಾಪ್ತಿ ಮಾಡಿಕೊಳ್ಳುವ ಕ್ರಿಯೆಯನ್ನು ಮಾಡಿಯೇ ಬಿಡುತ್ತಾಳೆ. ಏಕೆಂದರೆ ಅವಳಲ್ಲಿ ಪ್ರೇಮಿಗಾಗಿ ಕಾಯುವ, ನಿರಂತರ ಪ್ರತೀಕ್ಷೆಯಿಂದಿರುವ ಅದ್ಭುತ ಶಕ್ತಿ ಇದೆ. ಮತ್ತು ಈ ಪ್ರೇಮಿಗಾಗಿ ಕಾಯುವಿಕೆಯ ಶಕ್ತಿ, ಈ ಪ್ರೇಮಿಯ ವಿಯೋಗವನ್ನು ಸಹಿಸುವ ಶಕ್ತಿ ಸ್ತ್ರೀಯೊಬ್ಬಳು ಒಬ್ಬ ಸುಂದರ ಪುರುಷನಿಗೆ ಜನ್ಮ ನೀಡುವಾಗ ಅನುಭವಿಸುವ ಪ್ರಸವ ವೇದನೆಯಷ್ಟೇ ಕಷ್ಟದಾಯಕವಾದದ್ದು. ಮತ್ತು ಇಂತಹ ಘೋರತಮ ಕಷ್ಟವನ್ನು ಸ್ತ್ರೀ ಸಹಿಸುತ್ತಾಳೆ. ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ, ಪ್ರೇಮವನ್ನೂ ಸಹ ಸ್ತ್ರೀ ಮಾತ್ರವೇ ಮಾಡಬಲ್ಲವಳಾಗಿದ್ದಾಳೆ ಎಂದು. ಸರಿಯಾದ ರೀತಿಯಲ್ಲಿ, ಪೂರ್ಣ ರೂಪದಲ್ಲಿ, ಸಮರ್ಪಿತ ಭಾವದಲ್ಲಿ, ಸಮರ್ಪಣಾ ಭಾವದಲ್ಲಿ. ಪ್ರೇಮ ಸ್ತ್ರೀಯಿಂದ ಮಾತ್ರವೇ ಮಾಡಲು ಸಾಧ್ಯ. ಮತ್ತು ಆದ್ದರಿಂದಲೇ ಶಿಷ್ಯನಾಗಬೇಕೆಂದಿರುವವನು ಯಾರೇ ಆಗಿರಲಿ, ಎಲ್ಲಿಯವನೇ ಆಗಿರಲಿ, ಅವನು ಸ್ತ್ರೀಯಾದರೆ ಮಾತ್ರವೇ ಗುರುವನ್ನು ಪ್ರಾಪ್ತಿ ಮಾಡಿಕೊಳ್ಳಬಲ್ಲವನಾಗುತ್ತಾನೆ. ಅಂದರೆ ಅವನು ತನ್ನಲ್ಲಿಯೇ ತಾನು ಸ್ತ್ರೀಯಂತೆ ಹೃದಯ ಪಕ್ಷವನ್ನು ಜಾಗೃತಿ ಮಾಡಿಕೊಳ್ಳಬೇಕಾಗುತ್ತದೆ. ಅವನು ತನ್ನಲ್ಲಿಯೇ ತಾನು ಚೇತನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ. ಅವನು ತನ್ನಲ್ಲಿಯೇ ತಾನು ಸ್ತ್ರೀಯ ಆ ಉದಾತ್ತ ಭಾವನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ. ಅದೇನೆಂದರೆ, ನಾನು ಕೇವಲ ಒಂದೇ ಒಂದು ಚಿಂತನೆ, ಒಂದೇ ವಿಚಾರ, ಒಂದೇ ಧಾರಣೆ, ಒಂದೇ ತಥ್ಯವನ್ನು ಜೀವನದ ಪರಮ ಲಕ್ಷ್ಯವೆಂದು ಭಾವಿಸಿದ್ದೇನೆ. ಅದು ನಾನು ನನ್ನ ಜೀವನದಲ್ಲಿ ಗುರುವನ್ನು ನನ್ನ ಶರೀರದಲ್ಲಿ ಸಂಪೂರ್ಣವಾಗಿ ಸ್ಥಾಪಿಸಿಕೊಳ್ಳುತ್ತೇನೆ, ಆತ್ಮಸ್ಥಗೊಳಿಸಿಕೊಳ್ಳುತ್ತೇನೆ. ಜೀವನದಲ್ಲಷ್ಟೇ ಅಲ್ಲ, ನನ್ನ ಪ್ರಾಣಗಳಲ್ಲಿಯೂ ಸಹ ಗುರುವನ್ನು ಆತ್ಮಸ್ಥಗೊಳಿಸಿಕೊಳ್ಳುತ್ತೇನೆ. ಕೇವಲ ನನ್ನ ಪ್ರಾಣಗಳಲ್ಲಿ ಮಾತ್ರವಲ್ಲದೆ ನನ್ನ ಶರೀರದ ರೋಮರೋಮಗಳಲ್ಲಿ, ನರನಾಡಿಗಳಲ್ಲಿ, ಕಣಕಣಗಳಲ್ಲಿಯೂ ಸಹ ಗುರುವು ಸ್ಥಾಪಿತನಾಗಲಿ. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ
ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.